ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಜ್ಜಿ. ನಿನಗೂ ಅಷ್ಟೇ. ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿರಮ್ಮ. ಎಲ್ಲಿ ಲೀಲಾ ಅವ್ರು ಕಾಣಿಸ್ತಾ ಇಲ್ಲ? ಲೀಲಾ ರಾಮ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಹೋ, ಇಷ್ಟ ದಿನ ಏಜ್ ಅವ್ರು ಮಾತ್ರ ಹಬ್ಬ ದಿನಗಳಲ್ಲಿ ಇರ್ತಿರ್ಲಿಲ್ಲ. ಇನ್ಮೇಲೆ ಲೀಲಾ ಅವರು ಕೂಡ ಇರಲ್ಲ ಹಂಗಿದ್ರೆ. ರಾಮ್ಗೆ ಈ ಮನೆ ಹೇಗೋ ಹಾಗೆ ಆ ಜಾಗ ಕೂಡ. ಮನೆಯಲ್ಲಿ ಹಬ್ಬ ಮಾಡ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ. ರಾಮ್ಗೆ ಆ ಮಕ್ಕಳಿಗೆ ಏನೋ ಮಾಡಿ ಬಡಿಸೋದ್ರೊಳಗೆ ಸಂತೋಷ. ಆದರೆ ಈ ಸತಿ ನಮಗೆ ಲೀಲಾ ಅವನ ಜೊತೆ ಹೋಗಿರೋದು ಸಂತೋಷ. ನಿಜ ಅಜ್ಜಿ, ಇಷ್ಟು ದಿನ ಅಂತರ ಅವ್ರ ಸ್ಥಾನಕ್ಕೆ ಯಾರು ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದ ಏಜನೆ ಇವತ್ತು ಲೀಲಾ ಅವರಿಗೆ ಆ ಸ್ಥಾನನ ಕೊಟ್ಟಿದ್ದಾರೆ. ಕೆಲವೊಂದ್ಸತಿ ನಮ್ ಬುದ್ಧಿನೇ ನಮಗ್ ಮೋಸ ಮಾಡ್ಬಿಡುತ್ತೆ ಅಲ್ವಾ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಕೆಲವೊಂದ್ಸಲ ನಾವ್ ಕೇಳಿದ್ದೆಲ್ಲ ನಿಜ ಅಂತ ನಂಬಿಡ್ತೀವಿ. ಕೆಲವ್ರ ಮನ್ಸಲ್ಲಿ ಪ್ರೀತಿ, ಪ್ರೇಮ, ಸಹನೆ, ಕರುಣೆ ಅಂತ ದೊಡ್ಡ ಖಜಾನೆನೇ ಇರುತ್ತೆ. ಆದ್ರೆ ಅವ್ರ ಸುತ್ತ ಕೋಪ ಅನ್ನೋ ಕೋಟೆನ ಕಟ್ಕೊಂಡ್ಬಿಟ್ಟಿರ್ತಾರೆ. ಆ ಕೋಟೆ ಒಳಗೆ ಪ್ರೀತಿ, ಪ್ರೇಮ, ಸಹನೆ, ಕರುಣೆ ಎಲ್ಲ ಇರುತ್ತೆ ಅಂತ ನಮಗ್ ಗೊತ್ತೇ ಆಗಲ್ಲ ಅಲ್ವಾ? ನಂಗ್ ಮನ್ಸು ತುಂಬಾ ಮಾತಿದೆ, ಆದ್ರೆ ಹೇಳೋಕ್ ಆಗ್ತಿಲ್ಲ. ನಂಗ್ ಗೊತ್ತಿಲ್ದೆ ಮನಸ್ಸಿನ ಮಾತು ಯಾವಾಗ ಕೇಳುತ್ತೆ ಗೊತ್ತಾ? ಬಾಯಿಗೆ ಕೆಲಸ ಕೊಡದೇ ಇದ್ದಾಗ. ಬಾಯಿ ಸೈಲೆಂಟ್ ಆಗಿದ್ದಾಗ ಮನಸ್ಸು ಮಾತಾಡಕ್ ಶುರು ಮಾಡುತ್ತೆ.
ಜಿ ಒಂದು ನಿಮಿಷ ನಿಂತ್ಕೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ನಿನ್ನ ಮಾತು ಇನ್ನೂ ಮುಗ್ದಿಲ್ವಾ? 2 ಸೆಕೆಂಡು. ಸರಿ ಹೇಳು. ನೀವು ಹೇಳಿದ ನಿಜ. ಕೆಲವೊಂದು ವಿಚಾರದಲ್ಲಿ ನನ್ನ ಯೋಚನೆ ತುಂಬ ವರ್ಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿಮ್ಮ ಬಗ್ಗೆನೂ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ವೆರಿ ಸಾರಿ. ನಿಂತ್ಕೊಳ್ಳಿ. ಮತ್ತೇನೋ? ನೀವು ಆ ಮಕ್ಳಿಗೆ ತೋರಿಸಿದ ಪ್ರೀತಿ, ಆ ಸೇವಾ ಮನೋಭಾವ, ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನೋಡೋರು ಮೆಚ್ಕೊಳ್ಳಿ ಅಂತ ನಾನು ಕೆಲಸ ಮಾಡಲ್ಲ. ಮನಸ್ಸು ತೃಪ್ತಿಗೋಸ್ಕರ ನಾನು ಕೆಲಸ ಮಾಡೋದು. ವಾಹ್ ಕ್ಯಾ ಬಾತ್ ಹೈ. ಏಜೆ ನಿಂತ್ಕೊಳ್ಳಿ. ಇನ್ನೂ ಮುಗ್ದಿಲ್ವ ನಿಂದು? ಅಲ್ಲ, ಇವತ್ತು ಹಬ್ಬ ಆಗ್ಲೇ ಮುಗಿಯಕ್ ಬಂದಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ನಿಮ್ ಜೊತೆ ಇದ್ರು ನಾನು ನಿಮಗೆ ವಿಷಯ ಮಾಡಿಲ್ಲ. ಹ್ಯಾಪಿ ಸಂಕ್ರಾಂತಿ.